ಲೇಖ. ಮೈತ್ರಿ, ಯಾಕೆ ಇಲ್ಲಿ ಕೂತಿದೀಯಾ? ನಿದ್ದೆ ಮಾಡಲ್ವಾ? ಅಮ್ಮ, ನಾನು ನಿನಗೊಂದು ವಿಷಯ ಹೇಳಬೇಕು. ಏನು? ಇವತ್ತು ಪ್ರೇಮ್ ಮತ್ತು ಅವ್ರ ಹೆಂಡ್ತಿನ ನೋಡಿದೆ. ಅದು ಯಾವ ಭಾರಿ ವಿಷಯ ಅಂತ ಹೇಳ್ತಾ ಇದೆಯಾ? ಅವರಿಬ್ಬರನ್ನ ನೋಡಿದ್ಮೇಲಾದರೂ ನಿನಗೆ ಬುದ್ಧಿ ಬರಬೇಕಾಗಿತ್ತು. ಅಮ್ಮ, ಹಾಗಲ್ಲ. ಅವರಿಬ್ಬರು ಸಂತೋಷವಾಗಿರೋದನ್ನು ನೋಡಿದಿದ್ರೆ ನನಗೇನೂ ಅನ್ನಿಸ್ತಿರ್ಲಿಲ್ಲ. ಆದರೆ ಅವಳೆಂಥ ರಾಕ್ಷಸಿ ಗೊತ್ತಾ? ನಾನೇ ಕಣ್ಣಾರೆ ನೋಡಿದೆ, ಅವಳು ಪ್ರೇಮ್ ಜೊತೆ ಜಗಳ ಆಡ್ತಿದ್ಲು. ಸರಿ ಸರಿ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಜಗಳ ಮನಸ್ತಾಪ ಎಲ್ಲ ಸಹಜನೇ. ಅದು ಯಾವ ದೊಡ್ಡ ವಿಷಯ? ಅಮ್ಮ, 4 ಗೋಡೆಗಳ ಮಧ್ಯೆ ಜಗಳ ನಡೆದ್ರೆ ಅದನ್ನು ಸಹಜ ಅಂತ ಹೇಳ್ಬೋದು. ಆದರೆ ಇವಳು ಬೀದಿನಲ್ಲಿ ಜಗಳ ಆಡ್ತಿದ್ಲು. ಎಷ್ಟು ಚೀಪ್ ಅಲ್ವಮ್ಮ? ಪ್ರೇಮ್ ಸ್ವಭಾವ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಮನಸ್ಸಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅವ್ರು ಹೊರಗಡೆ ಅದನ್ನು ತೋರಿಸ್ಕೊಳಲ್ಲ. ಇವಳು 4 ಜನಕ್ಕೆ ಗೊತ್ತಾಗೋ ಹಾಗೆ ಜಗಳ ಆಡ್ತಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರಬೇಡ ಹೇಳು? ಅದು ಅವನ ಹಣೆ ಬರ, ಅನ್ಭವಿಸ್ತಾನೆ ಬಿಡು. ಅಮ್ಮ, ನಿನ್ನ ಬಾಯಲ್ಲಿ ಇಂಥ ಮಾತಾ? ಪ್ರೇಮ್ ಎಷ್ಟು ಸಫರ್ ಮಾಡ್ತಿದ್ದಾರೆ. ಮನುಷ್ಯತ್ವಕ್ಕಾದ್ರೂ ಕನ್ಸನ್ನು ತೋರಿಸ್ಲಿಲ್ವಲ್ಲ ನೀನು? ಅಯ್ಯ, ಅವನ ಬಗ್ಗೆ ಕಾಳಜಿ ವಹಿಸ್ಕೊಂಡು ನಾನೇನೇ ಸಾಧಿಸ್ಬೇಕಾಗಿದೆ? ನಿನ್ನನ್ನು ಬಿಟ್ಟು ಆ ಹುಡುಗಿನ ಕಟ್ಕೊಂಡ್ನಲ್ಲ, ಅವಾಗ ನನ್ನ ಪರ್ಮಿಷನ್ ಕೇಳಿದ್ನ? ಅಥವಾ ನಾನು ನಿಂತು ಅವನ ಮದುವೆ ಮಾಡಿಸಿದ್ದೀನ? ಎಲ್ಲ ಅವನೇ ಮಾಡ್ಕೊಂಡಿದ್ದು, ಸ್ವಯಂಕೃತ ಅಪರಾಧ. ಇವಾಗ ನಾವು ಅಯ್ಯೋ ಪಾಪ ಅಂದ್ಬಿಟ್ರೆ ಎಲ್ಲ ಸರಿ ಹೊಟ್ಟೋಗುತ್ತಾ? ಹಾಗಲ್ಲಮ್ಮ, ಅವನ ಹೆಂಡತಿ ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ಲು ಗೊತ್ತಾ? ಅವಳಿಗೆ ಪ್ರೇಮಿಂದ ಡಿವೋರ್ಸ್ ಬೇಕಂತೆ. ಪ್ರೇಮ್ ಎಂಥ ಒಳ್ಳೆ ಮನುಷ್ಯ. ಅವರಿಂದ ಡಿವೋರ್ಸ್ ತಗೊಳಕ್ಕೆ ಅವಳಿಗೆ ಮನಸ್ಸಾದರೂ ಹೇಗೆ ಬಂತು ಹೇಳು? ಆ ಮಾತು ಕೇಳಿದ ತಕ್ಷಣ ನಂಗೆ ಎಷ್ಟು ಇರಿಟೇಟ್ ಆಯಿತು ಗೊತ್ತಾ? ಇನ್ನು ಪ್ರೇಮ್ಗೆ ಎಷ್ಟು ಸಂಕಟ ಆಗಿರಬೇಡ ಹೇಳು? ನೀನು ಸಂಕಟ ಪಡುವಾಗ ಅವ್ನು ಕೇಳಿದ್ನೇನೆ, ನೀನು ಯಾಕೆ ಅವನಿಗೋಸ್ಕರ ಒದ್ದಾಡ್ತೀಯಾ? ಅಮ್ಮ, ನೀನು ಯಾಕೆ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಿದ್ಯಾ? ಇನ್ನೇನು ಮತ್ತೆ? ಇನ್ನೊಬ್ರು ಸಮಸ್ಯೆಗೆ ನಾವು ಪರಿಹಾರ ಕಂಡುಹಿಡಿಯೋಕ್ಕಾಗತ್ತಾ? ಮೊದಲು ನಿನ್ನ ಜೀವನನ ನೀನು ನೋಡ್ಕೊ. ಆ ಪ್ರೇಮ್ ಅವನ ಹೆಂಡತಿ ಜೊತೆ ತೊಂದರೆ ಅನುಭವಿಸಿದ್ರೆ ಅವನು ಪರಿಹಾರ ಮಾಡ್ಕೋತಾನೆ. ನೀನು ಅದಕ್ಕೆಲ್ಲ ಯೋಚನೆ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡತ್ತಾ? ಹೋಗು, ಹೋಗಿ ಮಲ್ಕೋ. ಪ್ರಶಾಂತ್, ಹೇಗಾದರೂ ಮಾಡಿ ನಮ್ಮನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ. ಆಮೇಲೆಲ್ಲ ನಿನಗೆ ಬಿಟ್ಟಿದ್ದು. ಎಲ್ಲ ನಾನು ಹೇಳಿದ ಪ್ರಕಾರ ನಡೀಬೇಕು, ಅರ್ಥ ಆಯ್ತಾ? ಬಿಡು, ರೆಡಿ ಇರು, ನಮ್ಮಣ್ಣನ ಕರ್ಕೊಂಬರ್ತೀನಿ. ಅದೇ ಏನು ಬ್ರದರ್? ಏನಿಲ್ಲಪ್ಪ, ನಿನ್ನನ್ನು ಮಾತಾಡಿಸೋ ಹಾಗೆ ಇಲ್ಲ, ತುಂಬ ಬದಲಾಗ್ಬಿಟ್ಟಿದೆಯಾ ನೀನು. ಹಾಗೇನಿಲ್ಲ ಕಣ, ಏನೋ ವಿಷಯ? ಏನಿಲ್ಲ, ಇವತ್ತು ಪಾರ್ಟಿ ಮಾಡ್ತಿದ್ವಿ, ಪ್ರಶಾಂತ್ ಫೋರ್ಸ್ ಮಾಡ್ತಿದ್ದಾನೆ, ಒಬ್ಬಂಗೆ ಹೋಗೋಕ್ಕೆ ಬೇಜಾರು, ಅದಕ್ಕೆ ನಿನ್ನನ್ನು ಕರೆಯೋಣ ಅಂದ್ಕೊಂಡೆ. ಇಲ್ಲ ನಾನು ಕುಡಿಯೋದಿಲ್ಲ, ನೀನು ಹೋಗ್ಬೇಡ. ನನಗೂ ಇಷ್ಟ ಇಲ್ಲ, ಆದರೆ ಪ್ರಶಾಂತ್ ಫೋರ್ಸ್ ಮಾಡ್ತಿದ್ದಾನೆ. ಬಾ, ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಇಲ್ಲ ಕುಡಿಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ತೇಜಸ್ವಿನಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಬರಲ್ಲ. ನನ್ನನ್ನು ದಯವಿಟ್ಟು ಫೋರ್ಸ್ ಮಾಡಬೇಡ. ಏನು ಬ್ರದರ್ ನೀನು, ಸಿಲ್ಲಿಯಾಗಿ ಪ್ರಾಮಿಸ್ಸು, ಆಣೆ, ಭಾಷೆ ಅಂತ. ಹೆಂಗಸರು ಮೆಂಟಾಲಿಟಿನೇ ಅಷ್ಟು, ಪ್ರಾಮಿಸ್ ಮಾಡಿಸ್ಕೋತಾರೆ, ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಇಲ್ಲ ಹಾಗೆ ಪ್ರಾಮಿಸನ್ನು ಬ್ರೇಕ್ ಮಾಡೋದಕ್ಕಾಗಲ್ಲ. ನಾನು ಮುಟ್ಟಲ್ಲ ಅಂದಮೇಲೆ ಮುಟ್ಟಲ್ಲ. ಅದು ಯಾಕೆ ಈ ಥರ ಅದೇ ನೀನು? ಏನೋ ಒಂದು ಎಂಜಾಯ್ಮೆಂಟಿಗೆ ಅಂತ ಕರೆದ್ರೆ ನೀನೇನು ಬ್ರದರ್, ಹೆಂಡತಿಗೆ ಪ್ರಾಮಿಸ್ ಮಾಡಿದ್ದೀನಿ ಕುಡಿಯಲ್ಲ ಅದು ಇದು ಅಂತ. ನಾನು ಜನಕ್ಕೆ ಪ್ರಾಮಿಸ್ ಮಾಡಿದ್ದೀನಿ, ಹಾಗಂತ ಕುಡಿಯೋದು ಬಿಟ್ಟಿದ್ದೀನಾ? ಪ್ರಾಮಿಸ್ ಇರೋದೇ ಬ್ರೇಕ್ ಮಾಡೋಕ್ಕೆ. ಬಾ. ಇಲ್ಲ
ನಾನು ಕುಡಿಯಲ್ಲ. ಸರಿ, ನೀನು ಕುಡಿಬೇಡಪ್ಪ, ನಮ್ಮ ಕಂಪ್ನಿನಾದರೂ ಕೊಡು ಬಾ. ನೀನು ನಿನ್ನ ಹೆಂಡತಿಗೆ ಲಾಯಲಾಗ್ಯಾರಪ್ಪ, ನಾವು ಫೋರ್ಸ್ ಮಾಡಲ್ಲ. ನೀನು ಕುಡಿಬೇಡ, ಸುಮ್ಮನೆ ಕೂತಿದ್ದು ಬರುವಂತೆ ಬಾ. ಸರಿ, ಒಂದು ನಿಮಿಷ. ಏನು ಹೆಂಡತಿ ಪರ್ಮಿಷನ್ ಕೇಳಬೇಕಾ? ಹಾಗಲ್ಲ, ಅದು ತೇಜು ಕಾದಿರ್ತಾಳಲ್ವಾ, ಜಸ್ಟ್ ಅವಳಿಗೆ ಹೇಳ್ಬಿಟ್ಟು ಬರೋಣ ಅಂತ. ಅದೇ, ನೀನು ಹೆಂಡತಿ ಎಷ್ಟು ವರ್ಷದಿಂದ ಗೊತ್ತು ನನಗೆ? 3 ವರ್ಷದಿಂದ. ನಾನು 30 ವರ್ಷದಿಂದ ಗೊತ್ತು. ನನ್ನ ಜೊತೆ ಬರೋಕ್ಕೂ ನೀನು ಹೆಂಡತಿ ಕೇಳಬೇಕು ಅಂತೀರ? ಏನು ಹೇಳೋದು ಬಿಡು. ಹಾಗಲ್ಲ ನೀ, ಅವಳೇನು ಬೇಡ ಅಂತ ಹೇಳಲ್ಲ, ಜಸ್ಟ್ ಫಾರ್ ಫಾರ್ಮ್ಯಾಲಿಟಿ ಅಷ್ಟೇ. ಸರಿ, ಬಂದೆ, ಒಂದು ನಿಮಿಷ. ತೇಜು, ಏನಾದಿ? ಅದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನಾಯ್ತಾದಿ? ಅನಿ ಪಾರ್ಟಿಗೆ ಬಾ ಅಂತ ಕರಿತಾ ಇದ್ದಾನೆ, ಬರಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ನೋ, ನೀವು ಹೋಗೋದೇನು ಬೇಡ. ಹೋಗದೆ ಹೋದ್ರೆ ಅನಿ ಬೇಜಾರು ಮಾಡ್ಕೊಂತಾನೆ ತೇಜು. ನೀವು ಅಲ್ಲಿಗೆ ಹೋದ್ರೆ ಕುಡಿಬೇಕಾಗತ್ತೆ. ನೀವು ನನಗೆ ಪ್ರಾಮಿಸ್ ಮಾಡಿದ್ರೆ ಯಾವತ್ತೂ ಕುಡಿಯಲ್ಲ ಅಂತ. ಅದಕ್ಕೆ ಖಂಡಿತವಾಗ್ಲೂ ಕುಡಿಯಲ್ಲ. ಅನಿಗೆ ಕಂಪ್ನಿ ಕೊಡ್ತೀನಿ ಅಷ್ಟೇ. ಸಾಫ್ಟ್ ಡ್ರಿಂಕ್ಸ್ ಏನಾರು ಕುಡಿದು ಎದ್ದು ಬಂದ್ಬಿಡ್ತೀನಿ. ನನಗಿಷ್ಟ ಇಲ್ಲ ಅದಿ. ಅಂಥ ಅನಿವಾರ್ಯತೆ ಏನಿದೆ? ಆಮೇಲೆ ಪ್ರಾಮಿಸ್ನಲ್ಲೂ ರಾಜಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಹೋಗೋದೇನು ಬೇಡ. ತೇಜು, ಹೋಗದೆ ಹೋದ್ರೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ನೋಡು, ನಾ ಪ್ರಾಮಿಸ್ ಮಾಡ್ತೀನಿ, ಖಂಡಿತವಾಗ್ಲೂ ಕುಡಿಯಲ್ಲ. ನಿಮ್ಮಿಷ್ಟ. ಬೇಗ ಹೋಗಿ ಬಂದ್ಬಿಡ್ತೀನಿ. ಬರೋದೇ ಇಲ್ಲ ಅಂತ ಹಠ ಮಾಡ್ತಿದ್ದ. ನಾನೊಬ್ಬನೇ ಕುಡಿಯೋಕೆ ಮನಸ್ಸಿಲ್ಲ, ಕಂಪ್ನಿ ಕೊಡು ಬಾ ಅಂತ ಕರ್ಕೊಂಬಂದೆ. ಇತ್ತೀಚೆಗೆ ಮಡುವಂತಿಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ ನಮ್ಮ ಅಣ್ಣ. ಹೌದಾ? ಯಾಕಾದೆ? ಇಲ್ಲ ಕಣ್ರೋ, ಇದೆಲ್ಲ ಕೆಟ್ಟದು, ಸರಿ ಇಲ್ಲ. ಯಾವ್ದು ಒಳ್ಳೇದಿದೆ? ಪ್ರಪಂಚದಲ್ಲಿ ಯಾರಾದರೂ ಪರ್ಮನೆಂಟಾ? ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಏನು 3 ಗ್ಲಾಸ್ ಇದೆ, ನಾನು ಕುಡಿಯಲ್ಲ. ಮೂರು ಜನ ಸೇರಿದಾಗ ಟೇಬಲ್ ಮ್ಯಾನೇಜ್ ಅಷ್ಟೇ. ಸ್ವಲ್ಪ ತಗೋ, ಏನಾಗಲ್ಲ. ಬೇಡ, ನನಗೆ ಬೇಡ. ಯಾಕದೆ? ನಿನ್ನ ಹೆಂಡ್ತಿಗೇನು ಗೊತ್ತಾಗಲ್ಲ, ತಗೋ. ಇಲ್ಲ ನೀ, ನನಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ನಾನು ಪ್ರಾಮಿಸ್ ಮಾಡಿದ್ದೀನಿ. ಎಲ್ಲರೂ ಪ್ರಾಮಿಸ್ ಮಾಡಿರೋದೆ. ತಗೋ, ಒಳ್ಳೆ ಡ್ರಿಂಕು, ಕುಡೋರ ಮಜಾನೇ ಬೇರೆ. ಇಲ್ಲ ನೀ, ನಾನು ಕುಡಿಯಲ್ಲ. ಅದೇ, ತಗೋ ಪ್ರಶಾಂತ್. ನೀವೀಗ ತಂದೆ ಆಗೋದ್ರಲ್ಲಿದ್ದೀರಾ. ಹೆಚ್ಚು ಜವಾಬ್ದಾರಿ ಇರಬೇಕು ನಿಮಗೆ. ನೀವು ನನಗೆ ಪ್ರಾಮಿಸ್ ಮಾಡಬೇಕು. ಎಂಥ ಸಂದರ್ಭ ಬಂದರೂ ನೀವು ಕುಡಿಯಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಬೇಕು. ಸರಿ, ಇನ್ಮೇಲಿಂದ ಖಂಡಿತವಾಗ್ಲೂ ಕುಡಿಯಲ್ಲ. ನಾನು ಎಡಗೈಲಿಂದಲೂ ಗ್ಲಾಸ್ ಮುಟ್ಟೋದಿಲ್ಲ, ಸರಿನಾ?
ಅದೇ ಅನಿ ಹೇಳ್ತಾ ಇದ್ದ, ನೀ ಬಂದಾಗಿಂದ ನಿನಗೂ ನಿನ್ನ ಹೆಂಡ್ತಿಗೂ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ, ತುಂಬ ಕಿತಾಪತಿ ಜಗಳ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದ. ಅದರಲ್ಲೂ ನೀನು ಅಪ್ಪ ಆಗ್ತಾ ಇದೆ ಅಂದರೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಪ್ರಶಾಂತ್, ಸುಮ್ಮನೆ ನಾನ್ಸೆನ್ಸ್ ಮಾತಾಡಬೇಡ. ಕುಡಿ. ಸಾರಿ ಆದಿ, ಕುಡ್ದಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಅಲ್ಲ, ನಾನು ಯಾಕೆ ಹಂಗೆ ಅಂದೆ ಅಂತಂದರೆ ಎಲ್ಲರೂ ಹಾಗೆಲ್ಲ ಮಾತಾಡ್ಕೋತಾ ಇದ್ದಾರೆ, ನನ್ನ ಕಿವಿಗೂ ಬಿತ್ತು. ಏನು? ಸಾರಿ ಆದಿ, ಸಿಟ್ಟ ಬೇಡ, ಪಬ್ಲಿಕ್ ಒಪಿನಿಯನ್ ಅಷ್ಟೇ. ಅಲ್ಲ, ನೀನು ತೇಜಸ್ವಿನಿ ಚೆನ್ನಾಗಿರ್ಲಿಲ್ವಲ್ಲ, ಮೇಡಮ್ ಏನಿದ್ರು ಗೌರವ್ ಪ್ರಧಾನ್ ಜೊತೆ ಮಾತ್ರ ಚೆನ್ನಾಗಿದ್ರು. ಅದಕ್ಕೆ ತೇಜಸ್ವಿನಿ ಅವ್ರ ಹೋಟೆಲಿರೋ ಮಗು ಪ್ರಧಾನ್ದು ಅಂತ ಎಲ್ಲರೂ ಹೇಳ್ಕೊತಾ ಇದ್ದಾರೆ, ನಿಜಾನ? ತೇಜಸ್ವಿನಿ ಬಗ್ಗೆ ಕೆಡ್ದಾಗ ಮಾತಾಡ್ತೀಯಾ? ನಿನ್ನನ್ನು ಸುಮ್ಮನೆ ಬಿಡಲ್ಲ, ಹೊಡೆದು ಸಾಯಿಸ್ಬಿಡ್ತೀನಿ. ಏ ಆದಿ, ನನ್ನ ಮಾತಲ್ಲ ಕಣೋ, ಇಡೀ ಪ್ರಪಂಚನೇ ಹೇಳ್ತಾ ಇದೆ. ನನ್ನ ಹೆಂಡತಿ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು? ಅಣ್ಣ ಬಿಡು, ಅವನೊಬ್ಬ ರಾಜಕಲ್ಲು, ಅವನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಜನ ಸರಿ ಇಲ್ಲ. ನನ್ನ ಹೆಂಡತಿ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ. ಸರಿ ಬಿಡು, ನಡಿ ಹೋಗೋಣ. ಮಾವ, ಸುರಭಿ ನನಗೆ ಇಷ್ಟೆಲ್ಲ ತಂದ್ಕೊಟ್ಟಿರೋದು ನಾನೊಬ್ಳೆ ತಿನ್ಲಿ ಅಂತಲ್ಲ. ತಗೊಳ್ಳಿ. ಅಯ್ಯೋ ಬೇಡ ಕೂಸು, ನಾನು ಸುಮ್ಮನೆ ತಮಾಷೆಗೆ ಕೇಳಿದೆ ಅಷ್ಟೇ. ನಿಮ್ಮನ್ನೆಲ್ಲ ಬಿಟ್ಟು ನಾನು ತಿಂತೀನಾ? ತಗೊಳ್ಳಿ. ಅತ್ತೆ ನೀವು ತಗೊಳ್ಳಿ. ತೇಜು, ನೀನು ತಿನ್ನೋದನ್ನ ನೋಡಮ್ಮ. ನಿಮ್ಮ ಮಾವನ ತರಲೆ ಇದ್ದಿದ್ದೇನೆ. ಮೊದಲೇ ಶುಗರು BP ಅಂತ ನರಳ್ತಿರ್ತಾರೆ, ಈಗ ಸ್ವೀಟ್ಸು ಖಾರ ತಿನ್ನಬೇಕು ಅಂತಾರೆ. ಇವ್ರಿಗೆ ನಾವು ಬುದ್ಧಿ ಹೇಳೋಕ್ಕಾಗತ್ತಾ? ನನಗೆ ಇಂಥದೇ ಕಾಯಿಲೆ ಅಂತ ಹೇಳೋದ್ರೆ ಇನ್ನೂ ಖುಷಿ ಅನ್ಸುತ್ತೆ ನನಗೆ. ಅದರಲ್ಲೂ ನನ್ನ ಡಯಟ್ ವಿಷಯ ಹೇಳೋದ್ರೆ ತುಂಬ ಖುಷಿ ಇವ್ರಿಗೆ. ಏನಮ್ಮ ಆದಿತ್ಯ ಹಾಗೆ ಹೋಗ್ತಾ ಇದ್ದಾನೆ, ಏನೋ ಪ್ರಾಬ್ಲಮ್ ಅನ್ಸುತ್ತೆ, ನೋಡು ಕೂಸು. ಆದಿ, ಆದಿ, ಅತ್ತೆ ನಾನು ನೋಡ್ತೀನಿ. ಆದಿ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಏನಿಲ್ಲ ತೇಜು. ನಿಮ್ಮನ್ನು ಕಳಿಸ್ಬಿಟ್ಟು ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಆಮೇಲೆ ಎಲ್ಲರೂ ಕರೆದ್ರು ಅಂತ ಕೆಳಗೆ ಹೋಗಿ ಕೂತೆ. ನೀವು ಅನಿರುದ್ಧ ಜೊತೆ ಹೋಗೋದು ನಂಗೆ ಒಂಚೂರು ಇಷ್ಟ ಇರಲಿಲ್ಲ. ಥ್ಯಾಂಕ್ ಗಾಡ್ ನೀವು ಕುಡ್ದಿಲ್ಲ ಅನ್ನೋದೇ ನನಗೆ ಸಮಾಧಾನ. ಆದರೆ ಯಾಕೆ ಹೀಗಿದ್ದೀರಾ? ನಾನು ಆ ಪಾರ್ಟಿಗೆ ಹೋಗಬಾರ್ದಾಗಿತ್ತು ತೇಜು. ನೀನು ಹೇಳಿದ ಮಾತು ನಂಗೆ ಕೇಳಬೇಕಾಗಿತ್ತು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಅಲ್ಲೇನಾದರೂ ನಡಿಬಾರ್ದು ನಡೀತಾ. ತೇಜು, ಅನಿ ಅವನ ಫ್ರೆಂಡು ಪ್ರಶಾಂತನ ಪಾರ್ಟಿ ಕರೆದಿದ್ದ. ಹೌದಾ? ಏನಾಯಿತು? ಪ್ರಶಾಂತ್ ಸರಿಗಿಲ್ಲ ತೇಜು, ಸ್ವಲ್ಪ ಲೂಸ್ ಟಾಕ್ ಜಾಸ್ತಿ ಅವನು. ಅದು ಗೊತ್ತಿರೋ ವಿಚಾರನೇ. ಅನಿರುದ್ಧ್ಗೆ ಒಳ್ಳೆ ಫ್ರೆಂಡ್ಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದಿ, ಅವನು ಏನು ಕಿತಾಪತಿ ಮಾಡ್ದ? ತುಂಬ ಕೆಟ್ಟದಾಗ ಮಾತಾಡ್ದ. ಯಾರ ಬಗ್ಗೆ? ನಿನ್ನ ಬಗ್ಗೆ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ. ನನ್ನ ಬಗ್ಗೆನಾ? ನನ್ನ ನಡತೆ ಬಗ್ಗೆ ಮಾತಾಡದ್ನಾ? ಏನಂತ? ಹೇಳಿದ್ನಲ್ಲ ತೇಜು, ಅವನು ಸ್ವಲ್ಪ ಲೂಸ್ ಟಾಕ್ ಜಾಸ್ತಿ ಅಂತ. ನಿನ್ನ ಬಗ್ಗೆ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗ ಮಾತಾಡ್ದ. ನನ್ನ ಕೈಲೂ ತಡ್ಕೊಳಕ್ಕಾಗಿಲ್ಲ. ಅಲ್ಲಿ ಇದ್ದಿದ್ದ ಬಾಟ್ಲನ್ನ ಹೊಡೆದು ಅವನಿಗೆ ಸರಿಯಾಗಿ ಹೊಡೆದೆ. ಆದಿ, ಏನು ಅನಾಹುತ ಆಗಲಿಲ್ಲ ತಾನೇ? ಆಗ್ಬಿಡ್ತಾಯಿತ್ತು, ಆದರೆ ಅನಿರುದ್ಧ ಬಂದು ಅದನ್ನು ತಡೆದ. ಇಲ್ಲದೆ ಹೋದರೆ ಇವತ್ತು ಪ್ರಶಾಂತ್ ಇರ್ತಿರ್ಲಿಲ್ಲ. ಅಷ್ಟು ಕೆಟ್ಟದಾಗ ಮಾತಾಡ್ತಾನೆ ನಿನ್ನ ಬಗ್ಗೆ. ಆದಿ, ಹಾಗಂತ ನೀವು ತಾಳ್ಮೆ ಕಳ್ಕೊಳಕ್ಕಾಗತ್ತಾ?
ನನಗೆ ಗೊತ್ತು ನಿಮಗೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ. ಹಾಗಂತ ನೀವು ಅವನನ್ನು ಮುಗಿಸ್ಬಿಟ್ರೆ ನಿಮ್ಮ ಗತಿ ಏನಾಗುತ್ತೆ ಹೇಳಿ? ಏನಾಗ್ತಾಯಿತ್ತು? ಜೈಲಿಗೆ ಹೋಗ್ತಾ ಇದ್ದೆ ತಾನೇ? ಹೋಗ್ತೀನಿ ಬಿಡು. ಆದರೆ ನಿನ್ನ ಬಗ್ಗೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಆದಿ, ನಾನು ಯಾರು ಅಂತ ನಿಮಗೆ ಗೊತ್ತು ತಾನೆ. ನನ್ನ ನಡವಳಿಕೆ ಎಲ್ಲ ನಿಮಗೆ ಪೂರ್ತಿ ಅರ್ಥ ಆಗಿದೆ ಅಲ್ವಾ? ಜನ 1000 ಮಾತಾಡಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅಂಥ ಜನರನ್ನ ಉಗ್ದು ದೂರ ಇಡಿ. ಅವನು ಯಾರು ನನ್ನನ್ನು ವಿಮರ್ಶೆ ಮಾಡೋದಕ್ಕೆ? ಅವನು ಸರಿ ಇದ್ದಾನಾ? ನನಗೆ ತುಂಬ ನೋವಾಯಿತು ತೇಜು. ಆದಿ, ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ನಿಮ್ಮ ಪ್ರೀತಿ ದೊಡ್ಡದು, ಅದಕ್ಕೆ ಹೇಳಿದ್ದು ಆ ಪಾರ್ಟಿಗೆ ಹೋಗಬೇಡಿ ಅಂತ. ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ ತೇಜು. ನಾನು ಕುಡಿಲಿ ಅಂತ ಅವರಿಬ್ಬರು ತುಂಬ ಪ್ರಚೋದನೆ ಮಾಡಿದ್ರು. ಇನ್ನೇನು ಕುಡ್ದೇ ಬಿಡ್ತಾ ಇದ್ದೆ. ಆದರೆ ನಿನ್ನ ಮತ್ತು ನಿನ್ನ ಹೊಟ್ಟೆಲಿರೋಂಥ ಮಗುವಿನ ಜ್ಞಾಪಕ ಅದನ್ನು ತಡೀತು. ನಾನು ಕುಡಿಲಿಲ್ಲ ತೇಜು. ಇದನ್ನೇ ಆದಿ ಮನಸ್ಸಾಕ್ಷಿ ಆತ್ಮಸಾಕ್ಷಿ ಅನ್ನೋದು. ನಿಮ್ಮ ಬಗ್ಗೆ ನನಗೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ. ಐ ಲವ್ ಯು. ಆಯಿತು. ಆದಿ, ಅಪ್ಪಿ ತಪ್ಪಿನೂ ನೀವು ನನ್ನ ತಮ್ಮ ಜೊತೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಸಹನೆ ಕಳ್ಕೋಬೇಡಿ. ನಮಗೆ ನಮ್ಮ ವ್ಯಕ್ತಿತ್ವ ಮುಖ್ಯನೇ ಹೊರತು ನಿಮ್ಮ ತಮ್ಮ ಹೇಳ್ತಾನೆ ಅಂತ ನಮ್ಮನ್ನು ನಾವು ಮಾರ್ಕೊಳ್ಳೋದಲ್ಲ. ಈಗ ನಾನು ಪಾಠ ಕಲ್ತಿದ್ದೀನಿ ತೇಜು. ಆದರೆ ಈ ಘಟನೆ ನಮ್ಮ ನಡುವೆನೇ ಇರಲಿ.